2027ಕ್ಕೆ ಗುಜರಾತಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ 64 ವರ್ಷಗಳಾದ ಮೇಲೆ ಗುಜರಾತ್ನಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಮಾಡಬೇಕು ಅಂತ ಪ್ಲಾನನ್ನು ಮಾಡಿಕೊಂಡಿದೆ. ಅಂದರೆ 2027 ಅಂದರೆ ಒಂದು 2 ವರ್ಷ ಟೈಮ್ ಇದೆ. ಈಗಲಿಂದಾದರೂ ಕೂಡ ಗುಜರಾತ್ನಲ್ಲಿ ಮುಂದಿನ ಚುನಾವಣೆಗೆ ಸೆಣಸುವುದಕ್ಕೆ ಪಕ್ಷವನ್ನು ಗಟ್ಟಿ ಮಾಡಬೇಕು, ಕಟ್ಟಬೇಕು ಪಕ್ಷವನ್ನು ನಾವು ಅಂತ ಹೇಳಿ 1961 ಗುಜರಾತ್ನ ಭಾವನಗರದಲ್ಲಿ ಕಾಂಗ್ರೆಸ್ನ ಕಾರ್ಯಕಾರಿಣಿಯಾಗಿತ್ತು. 64 ವರ್ಷಗಳಾದ ಮೇಲೆ ಇದೀಗ ಈ ಕಾರ್ಯಕಾರಿಣಿ ನಿಗದಿಯಾಗಿದೆ. ಇವತ್ತು ನಾಳೆ ರಾಷ್ಟ್ರೀಯ ಕಾರ್ಯಕಾರಿಣಿ ಇರುತ್ತೆ. ಇಲ್ಲಿ ಗುಜರಾತ್ನಲ್ಲಿ ಮುನ್ನಡೆ ಸಾಧಿಸಿದಂಥ ಕಾಂಗ್ರೆಸ್ 2027ರಲ್ಲಿ ಗುಜರಾತ್ನಲ್ಲಿ ನಡೆಯುವಂಥ ವಿಧಾನಸಭಾ ಚುನಾವಣೆ ತಯಾರಿ ಆಗ್ತಾ ಇದೆ. ಕಾರ್ಯತಂತ್ರಕ್ಕೆ ಒಂದು ಭದ್ರ ಬುನಾದಿಯನ್ನು ಕೂಡ ಹಾಕಲಿದೆ. ಇಲ್ಲಿ ಗುಜರಾತ್ನಲ್ಲಿ ಸಂಘಟನೆ ಬಲ ಜಾಸ್ತಿ ಮಾಡಬೇಕು, BJP ಸವಾಲು ಮೆಟ್ಟಿ ನಿಲ್ಲಬೇಕು ಅಂಥೇಳಿ ತಂತ್ರವನ್ನು ಹೆಣಿತಾ ಇದೆ ಕಾಂಗ್ರೆಸ್ಸಲ್ಲಿ. ಅಂದರೆ ಕಳೆದ ಬಾರಿ ಕೂಡ ಆಮ್ ಆದ್ಮಿ ಅಂತ ಒಂದು ಪ್ರಯತ್ನವನ್ನು ಮಾಡಿತ್ತು. ಆಮ್ ಆದ್ಮಿ ಏನೋ ಮಾಡುತ್ತೆ ಗುಜರಾತ್ನಲ್ಲಿ ಅಂತ ಅಂದುಕೊಳ್ಳುವ ವೇಳೆಗಾಗಲೇ ಏನೂ ಮಾಡಲಿಕ್ಕಾಗಲಿಲ್ಲ. ಈ ಬಾರಿ ಆಮ್ ಆದ್ಮಿಯಲ್ಲಿ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದೆ ಇಲ್ಲ ನಮಗೆ ಗೊತ್ತಿಲ್ಲ. ಈಗ ಈ ಬಾರಿ ಕಾಂಗ್ರೆಸ್ ಅಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಚುನಾವಣೆಗೆ 2 ವರ್ಷಗಳಿರಬೇಕಾದ್ರೆ ನೋಡಿ, ಇದೇ ವರ್ಷ ಗಾಂಧೀಜಿಯವರು ಅಂತ ಬಂದ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ 100ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಸರ್ದಾರ್ ಪಟೇಲ್ ಅವರ 150ನೇ ಜನ್ಮದಿನಾಚರಣೆ ಕೂಡ ಆಗಿದೆ. ಇಬ್ಬರು ಮಹನೀಯರು ಗುಜರಾತ್ನೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಸರ್ದಾರ್ ಪಟೇಲ್ಗೆ ಗುಜರಾತ್ನಲ್ಲಿ ಹೆಚ್ಚು ಒತ್ತು ಕೊಟ್ಟಿದೆ BJP. ಇದೀಗ ಪಟೇಲ್ ಪರಂಪರೆ ಅನುಸರಿಸಬೇಕು ಅಂತೇಳಿ ಕಾಂಗ್ರೆಸ್ ಒಂದು ಕಡೆ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಆಯ್ಕೆ ಮಾಡಿಕೊಂಡಿರುವ ಸ್ಥಳಗಳು ಸಬರಮತಿ ಆಶ್ರಮ, ಸರ್ದಾರ್ ಸ್ಮಾರಕ್ನಂತಹ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡಿದೆ. ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೆ ಕಾರ್ಯಕಾರಿಣಿಯಲ್ಲಿಯೂ ಕೂಡ. ಕರ್ನಾಟಕದಲ್ಲಿ ಗ್ಯಾರಂಟಿ ಏನು ಮಾಡಿದ್ದೀವಿ, ಗ್ಯಾರಂಟಿಗಳು ಕೊಡುವುದರೊಂದಿಗೆ ಜನಗಳ ವಿಶ್ವಾಸ ಗಳಿಸಬಹುದು ಅನ್ನೋ ಮಾತು ಕೂಡ ಕಾರ್ಯಕಾರಿಣಿಯಲ್ಲಿ ಕೇಳಿ ಬರ್ತಾ ಇದೆ. ಮುಂದಿನ ಚುನಾವಣೆಗಳಲ್ಲಿ ಗ್ಯಾರಂಟಿಗಳನ್ನೇ ಬಳಸ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಪ್ಲಾನ್ನ ಮಾಡಿಕೊಂಡಿದೆ. ಇವು ನಮ್ಮ ಕೈ ಹಿಡಿಯುತ್ತವೆ ಅಂಥೇಳಿ ಕಾಂಗ್ರೆಸ್ಸಲ್ಲಿ ಚರ್ಚೆ ಇದೆ. ಬಿಹಾರ, ತಮಿಳುನಾಡು, ಕೇರಳ ಅಸೆಂಬ್ಲಿ ಚುನಾವಣೆಗಳು ಎದುರಾಗುತ್ತೆ. ಕರ್ನಾಟಕದ ಮಾದರಿಯಲ್ಲಿಯೇ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಬೇಕು ಅಂತ ಕೂಡ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ ನಡೆದಿದೆ. आज एक विशेष प्रस्ताव सरदार वल्लभ भाई पटेल को लेकर उस पर चर्चा हुई और वो पारित हुआ और उसकी कॉपी अभी आपको 1-2 मिनट में मिल जाए। इसके अलावा कल जो 2 प्रस्ताव पर चर्चा होने वाले हैं, एक राष्ट्रीय मुद्दों पर और दूसरा गुजरात को लेकर जो राजनीतिक स्थिति है उस विषय पर एक प्रस्ताव, दोनों प्रस्तावों पर यहां चर्चा हुई, वो पारित भी हुआ और कल उस पर विस्तार से AICC में बहस होगी और उसके बाद वो भी पारित होगा। इसके अलावा आज जो अभी वेणुगोपाल जी ने कहा, हमारे 140 साल के इतिहास में